ಗಾಯನ ಸ್ಪರ್ಧೆ ಸೀಸನ್ 9ರ ಭವ್ಯ ವೇದಿಕೆಯಲ್ಲಿ ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಜನಮನ ಗೆದ್ದ ಸರಳತೆಯ ಮೈರು ಪರ್ವತದಂತಿರುವ ಡಿಎಂ ಐಹೊಳೆ ಅವರಿಗೆ ಹುಕ್ಕೇರಿ ಗುರುಶಾಂತೇಶ್ವರ ಸಂಸ್ಥಾನದಿಂದ ರಾಜತಂತ್ರ ನಿಪುಣ ಚಲನಚಿತ್ರ ರಂಗದಲ್ಲಿ ವಿವಿಧ ಕನ್ನಡ ಚಲನಚಿತ್ರಗಳನ್ನು ನೀಡಿದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಕಲಾಕುಲ ತಿಲಕ ಪ್ರಶಸ್ತಿಯನ್ನು ಹುಕ್ಕೇರಿ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಅಧಿಪತಿಗಳು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಉಪಾಧ್ಯಕ್ಷರು ಆದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ನೀಡಿ ಗೌರವಿಸಿದರು. ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಇಬ್ಬರು ಹೃದಯವಂತರು ನನ್ನ ಮುಂದೆ ಇದ್ದಾರೆ. ಕಷ್ಟವನ್ನ ನುಂಗಿ ನಗುನಗುತ್ತಾ ಇರುವ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಎಲ್ಲರನ್ನು ಸಮದೃಷ್ಟಿಯಿಂದ ನೋಡುವ ಹೃದಯವಂತ ಶಾಸಕ ಡಿಎಂ ಐಹೊಳೆ ಇವರಿಗೆ ಹುಕ್ಕೇರಿ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಪ್ರಶಸ್ತಿ ದೊರಕಿರುವುದು ಪ್ರಶಸ್ತಿಯ ಯೋಗ್ಯ ರೀತಿಯಿಂದ ದೊರಕಿದೆ ಎಂದು ಹೇಳಲು ಸಂತೋಷವೆನಿಸುತ್ತಿದೆ ಎಂದರು. ಡಾಕ್ಟರ್ ಪಿ ರವಿಚಂದ್ರನ್ ಅವರು ಇವರಿಗೆ ಕಲಾಕುಲ ತಿಲಕ ಎನ್ನುವ ಪ್ರಶಸ್ತಿಯನ್ನ ಹುಕ್ಕೇರಿ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದಿಂದ ನೀಡಿ ಗೌರವಿಸ್ತಾ ಇದ್ದೇವೆ. ಒಮ್ಮೆ ಜೋರ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅಭಿನಂದಿಸಬೇಕು. ಬಹುಶಃ 4 ಬಾರಿ ಶಾಸಕರಾಗಿ ಈ ಭಾಗದ ಜನರ ಧ್ವನಿಯಾಗಿರ್ತಕ್ಕಂಥ ಡಾಕ್ಟರ್ ದುರ್ಯೋಧನ ಐಹೊಳೆ ಅವರಿಗೆ ರಾಜತಂತ್ರ ನಿಪುಣ ಎನ್ನುವ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಒಮ್ಮೆ ಜೋರು ಚಪ್ಪಾಳೆ ತಟ್ಟುವುದರ ಮುಖಾಂತರ ಅಭಿನಂದಿಸಬೇಕು. ಬಹುಶಃ ನಾನು ಇಬ್ಬರನ್ನು ಕುಳ್ಳಿಸಿದ್ದೀನಿ, ಯಾಕಂತಂದ್ರೆ ಇಬ್ಬರು ಗುಣನೂ ಹಾಗೆ ಇದಾವೆ. ಅವರಿಗೆ 65, ಇವರಿಗೆ 69. ಆದ್ರೂ ಕೂಡ ಇವ್ರು ನೋಡಿದ್ರೆ ಯುವಕರಿಗೂ ಕೂಡ ಹೊಟ್ಟೆ ಉರಿತದ. ಯಾಕಂತಂದ್ರೆ ಅಂತ ಒಬ್ಬ ಇಬ್ಬರು ಕೂಡ ಹೃದಯವಂತರು, ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಾ, ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಜ್ರಾದಪಿ ಕಠೋರಾಣಿ ಮೃದೂಣಿ ಕುಸುಮಾದಪಿ ಅನ್ನುವ ಹಾಗೆ ಕಷ್ಟ ಬಂದಾಗ ವಜ್ರಕ್ಕಿಂತ ಕಠೋರಾಗಿ ಯಾರಾದ್ರೂ ಅಕಸ್ಮಾತ್ ಆಗಿ ಪ್ರೀತಿಯಿಂದ ಎಲ್ಲರನ್ನೂ ನೋಡುವಂತ ಗುಣ, ಅದು ಹೂವಿನಕ್ಕಿಂತ ಮೃದುವಾಗಿರ್ತಕ್ಕಂಥ ಅಪರೂಪದ ವ್ಯಕ್ತಿಗಳಿಗೆ ಇವತ್ತು ಶ್ರೀಮಠದಿಂದ ಗೌರವಿಸ್ತಾ ಇದ್ದೇವೆ. ಒಳ್ಳೇದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತೇವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಈ ವೇದಿಕೆ ಅದ್ಭುತವಾದ ವೇದಿಕೆ. ಡಿಎಂ ಐಹೊಳೆ ಅವರು ಬಾಗಿದ ತಲೆ ಮುಗಿದ ಕೈಯಾಗಿರಿಸಯ್ಯ ಎನ್ನುವ ಹಾಗೆ ಯಾವಾಗಲೂ ವಿನಯದಿಂದ ಇರುವ ಅಪರೂಪದ ವ್ಯಕ್ತಿ. ಇವತ್ತು ಹುಕ್ಕೇರಿಯ ಗುರು ಶಾಂತೇಶ್ವರ ಸಂಸ್ಥಾನದಿಂದ ನನಗೆ ಕಲಾಕುಲ ತಿಲಕ ಪ್ರಶಸ್ತಿ ನೀಡುವ ಗುರುಗಳ ಮಾತುಗಳನ್ನ ಕೇಳುತ್ತಿದ್ದರೆ ನಮ್ಮ ತಂದೆಯ ನೆನಪಾಗುತ್ತದೆ. ಒಂದಿಷ್ಟು ಸಕಾರಾತ್ಮಕ ಚಿಂತನೆಗಳು ಬರಬೇಕಾಗಿತ್ತು ಎಂದರೆ ಆ ವೇದಿಕೆಯ ಪಾವಿತ್ರ್ಯತೆ ಎಷ್ಟರ ಮಟ್ಟಿಗಿದೆ ಎನ್ನುವುದು ಗೊತ್ತಾಗುತ್ತಿದೆ ಎಂದರು. ರಾಜತಂತ್ರ ನಿಪುಣ ಪ್ರಶಸ್ತಿ ಪಡೆದ ಶಾಸಕ ಡಿಎಂ ಐಹೊಳೆ ಅವರು ಮಾತನಾಡಿ, ಹುಕ್ಕೇರಿಯ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಕೃಪೆ ನನ್ನ ಮೇಲೆ ತುಂಬಾ ಇದೆ. ರಾಯಬಾಗ್ದಲ್ಲಿಯೂ ಕೂಡ ಶ್ರೀಮಠದ ಶಾಖೆ ಇದೆ. ಗುರುಗಳು ನಮಗೆ ಆಶೀರ್ವದಿಸುತ್ತಾ ಬಂದಿದ್ದಾರೆ. ರಾಜತಂತ್ರ ನಿಪುಣ ಎಂಬ ಪ್ರಶಸ್ತಿ ಅದು ವಿಶಿಷ್ಟವಾಗಿರುವಂತದ್ದು. ಅವರು ಕೊಟ್ಟಿರುವ ಪ್ರಶಸ್ತಿಯಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳು ನನಗೆ ಬಂದಿವೆ ಎಂದರು. ಇದೇ ಸಂದರ್ಭದಲ್ಲಿ ಕ್ಯಾರ್ಗುಡ್ ಅವಜಿಕರ್ ಆಶ್ರಮದ ಮಂಜುನಾಥ್ ಮಹಾರಾಜರು, ಬೈಲೊಂಗಲ್ದ ಡಾಕ್ಟರ್ ಮಹಾಂತೇಶ್ ಶಾಸ್ತ್ರಿಗಳು, ದಿಗೈವಾಡಿಯ ಕಾಡಯ್ಯ ಶಾಸ್ತ್ರಿಗಳು, ಬಸವರಾಜ್ ಬಾತೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅರುಣ್ ಐಹೊಳೆ, ಶಿವಾನಂದ್ ಐಹೊಳೆ ಸೇರಿದಂತೆ ತಾಲೂಕಿನ ಗಣ್ಯಮಾನ್ಯರು ವೇದಿಕೆಯಲ್ಲಿ ಇದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.